ರಾಜ್ಯದಲ್ಲಿ 3 ದಿನಗಳಲ್ಲಿ 3 ಜಿಲ್ಲೆಗಳಲ್ಲಿ 3 ದರೋಡೆ ಪ್ರಕರಣಗಳಾಗಿವೆ. ಇದರಿಂದ ಇಡೀ ಕರ್ನಾಟಕವೇ ಬೆಚ್ಚಿಬಿದ್ದಿದೆ. ಮಂಗಳೂರಿನಲ್ಲಿ ಇವತ್ತು ಸಹಕಾರಿ ಬ್ಯಾಂಕ್ ದರೋಡೆ ಮಾಡಿರುವ ಗ್ಯಾಂಗ್ ಕೋಟಿ ಕೋಟಿ ಹಣ ಚಿನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿದೆ. ಇಬ್ರು ಚೀಲ ಎತ್ಕೊಂಡು ಬಂದ್ರು. ಅವರ ಹಿಂದೆ 4 ನೋಡಿ ನೋಡಿ ಇದೇ ಕಾರಿನಲ್ಲಿ ದರೋಡೆಕೋರರು ಪರಾರಿಯಾಗ್ತಾರೆ. ಸಿಸಿಟಿವಿಯ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ರಾಜ್ಯದಲ್ಲಿ ಸಾಲು ದರೋಡೆ ಆಗ್ತಿವೆ. ಬ್ಯಾಂಕ್ಗಳನ್ನೇ ದರೋಡೆಕೋರರು ಟಾರ್ಗೆಟ್ ಮಾಡ್ತಿದ್ದಾರೆ. ಇವತ್ತು ದಕ್ಷಿಣ ಕನ್ನಡದ ಉಳ್ಳಾಲ ತಾಲೂಕಿನ ಕೆಸಿ ರೋಡ್ನಲ್ಲಿರುವ ಇದೇ ಬ್ಯಾಂಕ್ಗೆ ಫಿಯಟ್ ಕಾರ್ನಲ್ಲಿ ಎಂಟ್ರಿ 6 ಮುಸುಕುದಾರಿಗಳು ಎಂಟ್ರಿ ಕೊಟ್ಟಿದ್ರು. ಹಾಡ ಹಗಲೇ ತಲ್ವಾರ್ ಬಂದೂಕು ತೋರಿಸಿ ಬೆದರಿಸಿ ನಗ ನಾಣ್ಯ ಚಿನ್ನಾಭರಣಗಳನ್ನ ದೋಚಿದ್ದಾರೆ. ಕಣ್ಣುಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಮುಸುಕುಧಾರಿಗಳು ಕೆಲಸ ಮುಗಿಸಿಕೊಂಡು ಮತ್ತೆ ತಮ್ಮದೇ ಫಿಯಟ್ ಕಾರ್ನಲ್ಲಿ ಮಂಗಳೂರಿನ ಕಡೆ ಪರಾರಿಯಾಗ್ತಾರೆ. ಉಳ್ಳಾಲ ಪೊಲೀಸರು ಶ್ವಾನದಳ ದೌಡು. ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ದರೋಡೆ. ಜಸ್ಟ್ 17 ಸೆಕೆಂಡ್ಸ್ ಅಷ್ಟೇ. 4-5 ಚೀಲದಲ್ಲಿ ಡಕಾಯಿತರು ಹಣ ತುಂಬಿಕೊಂಡಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿ ಈ ಸಹಕಾರಿ ಬ್ಯಾಂಕ್ಗೆ ದಾಳಿ ಇಟ್ಟಿದೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ಹಿನ್ನೆಲೆ ಇಡೀ ಪೊಲೀಸ್ ಪಡೆಯೇ ಅಲ್ಲಿತ್ತು. ಇದನ್ನೆಲ್ಲ ಗಮನಿಸಿಯೇ ಗ್ಯಾಂಗ್ ಕಾರ್ಯಪ್ರವೃತ್ತವಾಗಿದೆ. ಸ್ಥಳಕ್ಕೆ ಧಾವಿಸಿದ ಉಳ್ಳಾಲ ಪೊಲೀಸರು ಮತ್ತು ಶ್ವಾನದಳ ಸಿಬ್ಬಂದಿಗೆ ಶಾಕ್ ಆಗಿದೆ. ಯಾಕಂದ್ರೆ ಚಿನ್ನಾಭರಣವು ಸೇರಿ ದೋಚಿದ್ದು ಬರೋಬ್ಬರಿ 12 ಕೋಟಿ ರೂಪಾಯಿ. ಬಹುಶಃ ಈಗಾಗಲೇ ನಾವಿಲ್ಲಿ ಬಂದು ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಸಮಿತಿಯೆಲ್ಲ ಇಲ್ಲಿ ಚರ್ಚೆ ಮಾಡಿದ್ದೇವೆ. ಒಂದು, ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ಕೊಡುವುದು. ಪೊಲೀಸ್ ಇಲಾಖೆ ಸ್ಪೆಷಲ್ ಟೀಮ್ ಇದಕ್ಕೆ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಆದಷ್ಟು ಬೇಗನೆ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳುವುದು ಮಾತ್ರ ಅಲ್ಲ, ಇನ್ನು ಮುಂದೆ ಈ ರೀತಿಯ ಈ ದರೋಡೆಕೋರರಿಗೆ ಧೈರ್ಯ ಬರದ ರೀತಿಯಲ್ಲಿ ಕ್ರಮ ಕೊಡಬೇಕು ಎಂದು ಕೂಡ ಸೂಚಿಸುತ್ತೇವೆ. ಬ್ಯಾಂಕ್ ಸಿಬ್ಬಂದಿ ನಿರ್ಲಕ್ಷ್ಯವೇ ಡಕಾಯಿತಿಗೆ ಕಾರಣ. ಈ ಬ್ಯಾಂಕ್ನಲ್ಲಿ ಒಬ್ಬರೇ ಒಬ್ಬ ಭದ್ರತಾ ಸಿಬ್ಬಂದಿ ಇಲ್ಲ. ಇವತ್ತೇ ಸಿಸಿ ಕ್ಯಾಮೆರಾ ಹಾಳಾಗಿದೆ. ಇವತ್ತೇ ಸಿಸಿ ಕ್ಯಾಮೆರಾ ರಿಪೇರಿಗೆ ಕಳಿಸಿರೋದು ಡಕಾಯಿತರಿಗೆ ವರದಾನವಾಗಿದೆ. ಅಷ್ಟೇ ಅಲ್ಲ, ಈ ಬ್ಯಾಂಕ್ ರಸ್ತೆಯುದ್ದಕ್ಕೂ ಒಂದು ಸಿಸಿ ಕ್ಯಾಮೆರಾ ಇಲ್ಲ. ಇದೆಲ್ಲವನ್ನ ಗಮನಿಸಿಯೇ ಡಕಾಯಿತರಿಂದ ದರೋಡೆಯಾಗಿದೆ. ಸದ್ಯ ಬ್ಯಾಂಕ್ ಸಿಬ್ಬಂದಿ ಮೇಲೆ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮಗುವನ್ನು ಹಾಕೊಂಡು ಒಳಗೆ ಇದ್ದಿದ್ದೇನೆ, ಮತ್ತೆ ಮಗುವಿನ ತಾಯಿ ಬ್ಯಾಂಕಲ್ಲೇ ಇರುವುದು. ಅವಳು ಯಾವಾಗಲೂ 1 ಗಂಟೆ ಬರುವುದು. ಇವತ್ತು ಬರಲಿಲ್ಲ. ಮತ್ತೆ ಮಗು ಕೂಗ್ತದಲ್ಲ ಅಂತೇಳಿ ಇಟ್ಕೊಂಡು ಹೊರಗೆ ಬಂದೆ. ಬರುವಾಗ ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಒಂದು ಗಂಡಸಿದ್ದಿದೆ ರೋಡಲ್ಲಿ. ಅವನ ಹತ್ರ ಕೇಳಿದೆ, ಹುಡುಗ ಏನು ಕೇಳಿದೆ. ಅವ ಹೇಳಿದ್ದ, ಕಳ್ಳರು ಬಂದಿದ್ದಾರೆ ಹೇಳಿದ್ದಾನೆ. ಕಳ್ಳರು ಬಂದರೆ ಪೊಲೀಸಿಗೆ ಫೋನ್ ಮಾಡಿ ಹೇಳಿದೆ. ಅವ ನನ್ನ ಹತ್ರ ಮೊಬೈಲ್ ಇಲ್ಲ ಹೇಳಿದ. ನಂಗೆ ಗೊತ್ತಿಲ್ಲ, ಮೊಬೈಲ್ ಇಲ್ಲ ಹೇಳಿದ್ದಾನೆ. ನಾನು ಮತ್ತೆ ಒಳಗೆ ಓಡಿ ಬಂದು ಆಚೆ ನೋಡಿದೆ, ಈಚೆ ಎಲ್ಲ ನೋಡಿದೆ, ಯಾರೂ ಇಲ್ಲ ಮಾರ್ಗದಲ್ಲಿ. ಬೊಬ್ಬೆ ಹಾಕುವ ಹೇಳಿದರು. ಮತ್ತೆ ಒಳಗೆ ಬಂದು ಪುನಃ ಬರುವಾಗ 4 ಜನ ಬರ್ತಾರೆ ಕೆಳಗೆ. ಒಬ್ಬ ಗೋಣಿಯನ್ನು ಎಳ್ಕೊಂಡು ಬರ್ತಾನೆ. ಅವ ಬಂದು ಸ್ವಲ್ಪ ಹೊತ್ತಲ್ಲಿ ಇನ್ನೊಬ್ಬ ಬಂದ. ಅವನ ಕೈಯಲ್ಲಿ ಇದ್ದಿದೆ. ಅಂದರೆ ಯಾರದ್ದು ಗುರ್ತ ಸಿಕ್ಕುವುದಿಲ್ಲ. ಇದು ಹಾಕಿದ್ದಾರೆ, ಮಾಸ್ಕ್ ಹಾಕಿದ್ದಾರೆ, ಮತ್ತು ತಲೆಗೆ ಇದು ಮಂಕಿ ಟಪ್ಪಿ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಸಾಲು ದರೋಡೆ ಆಗ್ತಿವೆ. ಈ ಹಿನ್ನೆಲೆ ಮಂಗಳೂರಿನಲ್ಲೇ ಸಿಎಂ ಸಿದ್ದರಾಮಯ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ತುರ್ತು ಸಭೆ ನಡೆಸಿದ್ರು. ನೀವೆಲ್ಲ ಇದ್ದು ಯಾಕೆ ಹೀಗಾಯಿತು? ಆರೋಪಿಗಳು ಸಲೀಸಾಗಿ ತಪ್ಪಿಸಿಕೊಂಡು ಹೋಗಿದ್ದೇಗೆ ಅಂತ ಅಧಿಕಾರಿಗಳನ್ನ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲ್ಲಾ ಟೋಲ್ಗಳಲ್ಲೂ ಬಿಗಿ ತಪಾಸಣೆ ನಡೆಸಿ 4 ಜಿಲ್ಲೆಗಳಲ್ಲಿ ನಾಕಾಬಂದಿ ಹಾಕಿ ಆರೋಪಿಗಳನ್ನ ಬಂಧಿಸಲು ಸಿಎಂ ತಾಕೀತು ಮಾಡಿದ್ದಾರೆ. ಸಿಎಂ ಪಾಲ್ಗೊಂಡಿದ್ದ ಮಂಗಳೂರಿನ ಬಳಿಯೇ ದೊಡ್ಡ ದರೋಡೆಯಾಗಿದೆ. ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನೇ ಪ್ರಶ್ನಿಸುವಂತಾಗಿದೆ. ಪೃಥ್ವಿರಾಜ್, ಟಿವಿ9, ಮಂಗಳೂರು.